ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೆರಿಕ ಇರಾನ್ ಜೊತೆಗಿನ ಯುದ್ಧದಲ್ಲಿ ಸೋತಿದೆ. ಡೊನಾಲ್ಡ್ ಟ್ರಂಪ್ ಕಾರಣಕ್ಕೆ ಅಮೆರಿಕ ಸೋತಿದೆ. ಹೀಗಂತ ಇರಾನ್ನ ಯಾವುದೋ ಪತ್ರಿಕೆ, ಮಾಧ್ಯಮ ಅಥವಾ ಇರಾನ್ನ ಪ್ರತಿನಿಧಿಗಳು, ಪೊಲಿಟಿಷಿಯನ್ಸ್, ನಾಯಕರು ಹೇಳ್ತಾ ಇಲ್ಲ. ಯಾರೋ ಮೂರನೇ ವ್ಯಕ್ತಿಗಳು ಹೇಳ್ತಾ ಇಲ್ಲ. ಅಮೆರಿಕದ ಶತ್ರುಗಳು ಹೇಳ್ತಾ ಇಲ್ಲ. ಅಮೆರಿಕದ ಸಂಸದರೊಬ್ಬರು ಹೇಳಿಕೊಂಡಿದ್ದಾರೆ, ಅಮೆರಿಕ ಈ ಯುದ್ಧವನ್ನ ಸೋತಿದೆ. ಕಂಪ್ಲೀಟ್ ಆಗಿ ಆಯುಧಗಳ ಕೊರತೆಯಿಂದ ಈ ಯುದ್ಧವನ್ನ ಸೋತಿದ್ದೀವಿ. ಇದು ಡೊನಾಲ್ಡ್ ಟ್ರಂಪ್ ಸೋಲು. ಡೊನಾಲ್ಡ್ ಟ್ರಂಪ್ ಈ ಯುದ್ಧವನ್ನ ನಿರ್ವಹಿಸಿದ ರೀತಿ, ಯುದ್ಧಕ್ಕೆ ಹೋದ ರೀತಿ, ಹೋಗುವ ಅವಶ್ಯಕತೆನೇ ಇರಲಿಲ್ಲ. ಹೋಗಿದ್ದಕ್ಕೆ ಇಂತಹ ಪರಿಸ್ಥಿತಿ ಬಂತು ಅಂತ ಅಮೆರಿಕದ ಅಮೆರಿಕದ ಸಂಸದರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಯಾರ ಸಂಸದರು ಮತ್ತು ಅಮೆರಿಕದ ಆಯುಧಗಳ ಕೊರತೆ ಆಗಿದೆಯಲ್ಲ, ಆ ಆಯುಧಗಳು ಯಾವುದೆಲ್ಲ ಕೊರತೆಯಾಗಿದೆ, ಏನೆಲ್ಲ ನಡೀತಾ ಇದೆ ಮತ್ತು ಟ್ರಂಪ್ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಯಾವ ರೀತಿಯಾಗಿ ಈಗ ಮತ್ತೆ ಶಾಂತಿ ಒಪ್ಪಂದಕ್ಕಾಗಿ ಕಾಲಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧ ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಹಬ್ಬಿಕೊಂಡ್ಬಿಡ್ತು. 40 ದಿನ ಯುದ್ಧ ಆಗಿತ್ತು. ಫೆಬ್ರವರಿ 28ನೇ ತಾರೀಕಿನಿಂದ ಇಲ್ಲಿ ಒಂದು 40 ದಿನ ಯುದ್ಧ ಆಗಿತ್ತು. ಆ ನಂತರ 1.5-2 ತಿಂಗಳು ಬಿಡುವಿತ್ತು. ಆ ಶಾಂತಿ ಮಾತುಕತೆ, ಸೀಸ್ ಫೈರು ಏನೇನೋ ನಡೀತಾ ಇತ್ತು. ಆನಂತರ ಮತ್ತೆ ಯುದ್ಧ ವ್ಯಾಪಕವಾಗಿ ಹರಡಿತು. ಎರಡನೇ ಬಾರಿಗೆ ಯುದ್ಧ ವ್ಯಾಪಕವಾಗಿ ಹರಡಿದ ಸಂದರ್ಭದಲ್ಲಿ ಶಾಂತಿ ಒಪ್ಪಂದವನ್ನು ಮುರಿದು ಹಾಕಿದೀವಿ ಅಂತ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿ, ಅದರ ಜೊತೆಗೆ ಹೇಳಿದ್ದು ಈ ಬಾರಿ ಇರಾನಿಗೆ ನಿರ್ಣಾಯಕ ಪೆಟ್ಟು ಕೊಡ್ತೀವಿ, ಹೊರ್ಮುಜ್ ಸ್ಟ್ರೈಟ್ ಅನ್ನ ಪರ್ಮನೆಂಟ್ ಆಗಿ ಓಪನ್ ಮಾಡೋದಕ್ಕೆ ಎಲ್ಲವನ್ನು ಮಾಡ್ತೀವಿ ಅಂತ ಯುದ್ಧ ಆರಂಭಿಸಿದ್ರು. ಆದಾಗ್ಯೂ ಸಹ 1 ತಿಂಗಳಾಗ್ತಾ ಇದೆ. ಇಲ್ಲಿಯವರೆಗೆ ಅಮೆರಿಕ ಕೈಯಲ್ಲಿ ಇರಾನ್ ಅನ್ನ ಏನು ಮಾಡಕ್ಕಾಗಿಲ್ಲ. ಏನಂದ್ರೆ ಏನು ಮಾಡಕ್ಕಾಗೋಲಿಲ್ಲ, ಹಾಗೇ ಇಲ್ಲ. ಆದರೆ ಒಳಗೊಳಗೆ ಬಳಸಿ 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 ಅಮೆರಿಕದ ಆಯುಧಗಳು ಖಾಲಿಯಾಗಿ ಕೂತಿದ್ದಾವೆ. ಅಮೆರಿಕದ ಆಯುಧಗಳು ಖಾಲಿಯಾಗಿದ್ದಾವೆ. ಅಮೆರಿಕ ಬಳಿ ಈಗ ಆಯುಧಗಳೇ ಇಲ್ಲ ಅನ್ನುವ ಮಟ್ಟಕ್ಕೆ ಬಂದಿದೆ. ಸೊ ಪೆಂಟಗಾನ್ ಹೆಚ್ಚುವರಿ ಹಣ ಕೇಳ್ತಾ ಇದೆ. ಪೆಂಟಗಾನ್ ಅಮೆರಿಕದ ಸೇನಾ ಕಚೇರಿ, ಅದು ಹೆಚ್ಚುವರಿಯಾಗಿ ಹಣ ಕೇಳ್ತಾ ಇದೆ, ಬಜೆಟ್ಗಿಂತ ಹೆಚ್ಚುವರಿಯಾಗಿ. ಪ್ಲಸ್ ಡೊನಾಲ್ಡ್ ಟ್ರಂಪ್ ಮತ್ತು ಅಲ್ಲಿನ ವಾರ್ ಸೆಕ್ರೆಟರಿ ಹೆಕ್ಸೆತ್ ಅವರು ಕಿತ್ತಾಡ್ಕೊಂಡಿದ್ದಾರೆ. ಪೀಟ್ ಹೆಕ್ಸೆತ್ನ ಡೊನಾಲ್ಡ್ ಟ್ರಂಪ್ ಅಮ್ಮ ಅಕ್ಕ ಎಲ್ಲ ಬೈದ್ಬಿಟ್ರಂತೆ. ನಿನ್ನಿಂದನೇ ಇಷ್ಟು ಹಾಳಾಗೋಗಿ, ಇದು ನನಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ, ಇಷ್ಟು ಆಯುಧಗಳು ಹೇಗೆ ಖಾಲಿ ಆದವು, ಖಾಲಿ ಆಗ್ತಿರ್ಬೇಕಾದ್ರೆ ನನಗೆ ಯಾಕೆ ಹೇಳಲಿಲ್ಲ, ಈಗ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಖಾಲಿ ಆದ್ಮೇಲೆ ಹೇಳ್ತಾ ಇದೆಯಲ್ಲ, ಈಗೇನು ಮಾಡೋದು, ಯುದ್ಧ ನಿಲ್ಲಿಸ್ತೇ ಹೋದ್ರೆ ಇರುವ ಸ್ವಲ್ಪ ಸ್ಟಾಕ್ ಅನ್ನು ಮುಗಿಸ್ಕೊಂಡ್ಬಿಟ್ರೆ ಬೇರೆ ಯಾವುದಕ್ಕಾದ್ರೂ ಅವಶ್ಯಕತೆ ಬಿದ್ದರೆ ಏನ್ ಮಾಡಬೇಕು. ಸೊ ಯಾವುದೆಲ್ಲ ಆಯುಧಗಳು ಕಡಿಮೆ ಆಗಿದೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಇಂತಹ ಪರಿಸ್ಥಿತಿ ಏನಕ್ಕೆ ಬಂತು ಅನ್ನೋದನ್ನ ಮೊದಲು ವಿವರಿಸ್ಬಿಡ್ತೀನಿ. ಅಮೆರಿಕ ತನ್ನಲ್ಲಿ ಶಕ್ತಿ ಇದೆ ಅನ್ನೋ ಕಾರಣಕ್ಕಾಗಿ ಒಂದು ಕಡೆ ಇಸ್ರೇಲ್ಗೂ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ, ಆ ಕಡೆ ಯುಕ್ರೇನ್ಗೂ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ, ರಷ್ಯಾ ವಿರುದ್ಧ, ಈಗ ಇಸ್ರೇಲ್ಗೆ ಕೊಟ್ಟಿರುವ ಶಸ್ತ್ರಾಸ್ತ್ರಗಳನ್ನು ಇರಾನ್ ವಿರುದ್ಧ ಯುದ್ಧಕ್ಕೆ ಬಳಸ್ತಾ ರಾಜಾರೋಷವಾಗಿ ಯುದ್ಧ ಮಾಡಿಕೊಂಡಿತ್ತು. ಆರ್ಥಿಕವಾಗಿ ಪೆಟ್ಟು ಬೀಳ್ತಿತ್ತು. ಪ್ರತಿದಿನ $1 ಬಿಲಿಯನ್ ಕೇವಲ ನಿರ್ವಹಣೆಗೆ ಮಾತ್ರ ಆಗ್ತಿತ್ತು. ಆಯುಧಗಳ ಲೆಕ್ಕ ಅಲ್ಲ, ಬರೀ ನಿರ್ವಹಣೆಗೆ ಮಾತ್ರ. ಇರಾನ್ ಮಾತ್ರ ತನಗೆ ಪೆಟ್ಟು ಬೀಳ್ತಾ ಇದ್ರು ಸಹ, ನಷ್ಟ ಆಗ್ತಿದ್ರು ಸಹ ಯುದ್ಧವನ್ನು ಮುಂದುವರಿಸಿಕೊಂಡೇ ಹೋಯ್ತು. ಯಾಕೆಂದ್ರೆ ಅದರ ಹತ್ರ ದೊಡ್ಡ ಸಂಖ್ಯೆಯಲ್ಲಿ ಮಿಸೈಲ್ಗಳು ಮತ್ತೆ ಡ್ರೋನ್ಗಳು ಇದಾವೆ. ಮಿಸೈಲ್ ಸಿಟಿಗಳನ್ನೇ ನಿರ್ಮಾಣ ಮಾಡಿಟ್ಟಿದೆ ಅಂಡರ್ ಗ್ರೌಂಡ್ ನಲ್ಲಿ. ಕಳೆದ 20 ವರ್ಷದಿಂದ ಅದು ಪ್ರಿಪರೇಷನ್ ಮಾಡ್ಕೊಂಡಿದೆ. 20 ವರ್ಷದಿಂದ ಕೂಡಿಡ್ತಾ ಇದೆ ಆಯುಧಗಳನ್ನ, ಮಿಸೈಲ್ಗಳನ್ನ, ಡ್ರೋನ್ಗಳನ್ನ. ಅದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಆ ಆಯುಧಗಳು, ಆ ರಾಕೆಟ್ಗಳು, ಆ ಮಿಸೈಲ್ಗಳು, ಆ ಡ್ರೋನ್ಗಳು ಚೀಪ್ ಅಂದ್ರೆ ಚೀಪ್. ಅಷ್ಟು ಕಡಿಮೆ ಬೆಲೆಗೆ ಇರಾನ್ ಡೆವಲಪ್ಮೆಂಟ್ ಮಾಡ್ಕೊಂಡಿದೆ. ತಮ್ಮದೇ ರೀತಿಯಾದಂತಹ ಡಿಸೈನ್ ಅನ್ನು ಬಳಸ್ಕೊಂಡು, ತಮ್ಮಲ್ಲಿರುವ ಮೆಟೀರಿಯಲ್ಗಳನ್ನೇ ಬಳಸ್ಕೊಂಡು ಶಕ್ತಿಯುತವಾದಂತಹ ಮಿಸೈಲ್ಗಳು, ಡ್ರೋನ್ಗಳನ್ನ ಅದು ನಿರ್ಮಾಣ ಮಾಡ್ಕೊಂಡಿದೆ. $20,000 ಒಳಗಡೆ ಅದಕ್ಕೆ ಒಂದು ಮಿಸೈಲು, ಡ್ರೋನು ರೆಡಿ ಆಗ್ತಾ ಇದೆ. ಅದನ್ನ ಹೊಡೆದು ಉರುಳಿಸೋದಕ್ಕೆ $5-6 ಮಿಲಿಯನ್ ಖರ್ಚಾಗ್ತಾ ಇದೆ ಅಮೆರಿಕಾಗೆ. ಇವ್ರು 20,000 ಬೆಲೆ ಉಳ್ಳಂತಹ ಒಂದು ಡ್ರೋನ್ ಮಿಸೈಲ್ ಬಿಟ್ರೆ, ಅದನ್ನು ಹೊಡೆಯೋದಕ್ಕೆ ಅಮೆರಿಕಾಗೆ ಆಂಟಿಸೆಪ್ಟರ್ಗಳು
$5-6 ಮಿಲಿಯನ್ ಖರ್ಚಾಗ್ತಿದೆ. ಹಾಗಾಗಿ ಆರ್ಥಿಕವಾಗಿ ಅಮೆರಿಕಾಗೆ ದೊಡ್ಡ ಪೆಟ್ಟು, ಪ್ಲಸ್ ಅವರಲ್ಲಿ ಇರುವಂತಹ ಆಯುಧಗಳ ಸಂಖ್ಯೆಯು ಸಹ ದಿನ ಬೆಳಗಾದ್ರೆ ಕಡಿಮೆ ಆಗ್ತಿದೆ. ಇರಾನ್ದು ಮಾತ್ರ ಕಡಿಮೆ ಆಗೋ ಮಾತೆ ಬರ್ತಿಲ್ಲ. ಇರಾನ್ ಹೇಳ್ತಿದೆ ಇನ್ನೂ 6-7 ವರ್ಷ ಯುದ್ಧ ಮಾಡಿದ್ರು ನಮಗೆ ಸ್ಟಾಕು ಖಾಲಿ ಆಗಲ್ಲ, ನಾವಿನ್ನೂ ಹಳೆ ಸ್ಟಾಕೆ ಬಳಸ್ತಾ ಇದೀವಿ, ಹೊಸ ಸ್ಟಾಕ್ನ ಮುಟ್ಟೇ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದೆ. ಆ ಕಾರಣಕ್ಕಾಗಿಯೇ ಅಮೆರಿಕಾಗೆ ಈಗ ಇಂತಹ ಪರಿಸ್ಥಿತಿ ಬಂದಿರೋದು. ಹಾಗಾದ್ರೆ ಅಮೆರಿಕದ ಯಾವೆಲ್ಲ ಆಯುಧಗಳು ಕಡಿಮೆ ಆಗಿದೆ ಅಂತ ನಮಗೆ ಮಾಹಿತಿ ಬರ್ತಾ ಇದೆ ಬೇರೆ ಬೇರೆ ಮೂಲಗಳ ಪ್ರಕಾರ ಅಂತ ನೋಡೋದಕ್ಕಿಂತ ಮೊದಲು ಆ ಹೇಳಿದ್ರಲ್ಲ ಒಬ್ಬ ವ್ಯಕ್ತಿ ಅಮೆರಿಕ ಯುದ್ಧ ಸೋತಿದೆ, ಅದು ಯಾರು ಅಂತ ತಿಳ್ಕೊಳ್ಳೋದಾದ್ರೆ ಕ್ರಿಸ್ ಮರ್ಫಿ ಅನ್ನುವಂತಹ ಡೆಮೊಕ್ರಾಟಿಕ್ ಪಕ್ಷದ ಸಂಸದ. ಡೊನಾಲ್ಡ್ ಟ್ರಂಪ್ದು ರಿಪಬ್ಲಿಕನ್ ಪಾರ್ಟಿ, ಅದರ ವಿರೋಧ ಪಕ್ಷ ಅಥವಾ ಒಬಾಮಾ ಪಕ್ಷ, ಬೈಡನ್ ಪಕ್ಷ ಡೆಮೊಕ್ರಾಟಿಕ್ ಪಾರ್ಟಿಯ ಸಂಸದ NBC ನ್ಯೂಸ್ ಚಾನೆಲ್ಗೆ ಕೊಟ್ಟಿರುವಂತಹ ಪಾಡ್ಕಾಸ್ಟ್ ನಲ್ಲಿ ಈ ಮಾತನ್ನ ಹೇಳ್ಕೊಂಡಿದ್ದಾರೆ. ನಾವು ಯುದ್ಧ ಸೋತಿದ್ದೀವಿ, ನಮ್ಮಲ್ಲಿ ಏನು ಉಳ್ಕೊಂಡಿಲ್ಲ, ಇನ್ನು ಯುದ್ಧ ಮಾಡಬೇಕು ಅಂದ್ರೆ ಬರಿಗೈಯಲ್ಲಿ ಯುದ್ಧ ಮಾಡ್ಬೇಕಷ್ಟೇ, ಅಂತಹ ಪರಿಸ್ಥಿತಿಗೆ ಬಂದಿದ್ದೀವಿ. ಹಾಗಾಗಿ ಟ್ರಂಪ್ ಈಗ ಒದ್ದಾಡ್ತಿರೋದು ಶಾಂತಿ ಒಪ್ಪಂದಕ್ಕೆ ಅಂತ. ಸೊ ಹಾಗಾದ್ರೆ ಈಗ ನೋಡಿ ಬಿಡೋಣ ಎಷ್ಟು ಆಯುಧಗಳು, ಯಾವೆಲ್ಲ ಮುಖ್ಯವಾದ ಆಯುಧಗಳು ಅಮೆರಿಕದಲ್ಲಿ ಎಷ್ಟು ಖರ್ಚಾದವು ಈ ಯುದ್ಧದಲ್ಲಿ ಅಂತ. ಪೇಟ್ರಿಯಾಟ್ ಇಂಟರ್ಸೆಪ್ಟರ್ಸ್ ಅಂದ್ರೆ ಒಂದು ಮಿಸೈಲ್ ಎಲ್ಲಿಂದಾದ್ರೂ ಬಂದ್ರೆ, ಡ್ರೋನ್ ಬಂದ್ರೆ ಅದನ್ನ ಕಂಡು ಹಿಡಿದು ರೆಡಾರ್ ಸಿಸ್ಟಮ್ ಅದನ್ನು ಕಂಡು ಹಿಡಿಯುತ್ತೆ ಅಂಡ್ ಆಂಟಿ ಮಿಸೈಲ್ ಸಿಸ್ಟಮ್ಗೆ ಅದನ್ನ ಮೆಸೇಜ್ ಕಳಿಸುತ್ತೆ. ಅದ್ರ ಒಳಗಡೆಯಿಂದ ಒಂದು ರಾಕೆಟ್ ಮಿಸೈಲ್ ಹೋಗಿ ಅದನ್ನು ಒಡೆದುರುಳಿಸ್ಬೇಕಲ್ಲ, ಅದನ್ನ ಇಂಟರ್ಸೆಪ್ಟರ್ಸ್ ಅಂತ ಕರೀತಾರೆ. ಆ ಇಂಟರ್ಸೆಪ್ಟರ್ಗಳನ್ನ 1,500 ಇಂಟರ್ಸೆಪ್ಟರ್ಗಳನ್ನ ಬಳಸಿದೆಯಂತೆ ಅಮೆರಿಕ ಇಲ್ಲಿಯವರೆಗೆ. 1,500 ಇಂಟರ್ಸೆಪ್ಟ್ಗಳು ಖಾಲಿಯಾಗಿದ್ದಾವೆ. ಸೊ ಅವರಲ್ಲಿ ಇರುವಂತಹ ಸ್ಟಾಕೆ 2010 ಹತ್ರ, ಅದರಲ್ಲಿ 1,500 ಪ್ಲಸ್ ಇಂಟರ್ಸೆಪ್ಟರ್ಗಳು ಖಾಲಿಯಾಗಿದ್ದಾವೆ. ಪೇಟ್ರಿಯಾಟ್ ಇಂಟರ್ಸೆಪ್ಟರ್ಗಳೇ ಅಲ್ಲಿ ಫೇಮಸ್ ಅಮೆರಿಕದಲ್ಲಿ. ಇನ್ನೊಂದು ಥಾರ್ಡ್ ಇಂಟರ್ಸೆಪ್ಟರ್ಸ್ ಸಹ ಅವ್ರ ಹತ್ರ ಇದಾವೆ, ಥಾರ್ಡ್ ಅನ್ನುವ ಹೆಸರಿನಲ್ಲಿ. ಅವುಗಳಲ್ಲಿ 80% ಖಾಲಿಯಾಗಿದಾವಂತೆ, 80% ಖಾಲಿ. ಆ ನಂತರ ಟೊಮಹ್ಯಾಕ್ ಕ್ರೂಸ್ ಮಿಸೈಲ್ಸ್ 75% ಖಾಲಿ, 75% ಖಾಲಿ. ಆಮೇಲೆ ATACMS ಪ್ರಿಸಿಷನ್ ಸ್ಟ್ರೈಕ್ ಮಿಸೈಲ್ಸ್ ಅವು ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಖಾಲಿಯಾಗಿದೆ ಅಂತೆ. ನಿಖರವಾದ ಸಂಖ್ಯೆಗಳು ಸಿಗ್ತಾ ಇಲ್ಲ, ಅಂದ್ರೆ ಹೊರಗಡೆ ಬಿಟ್ಟಿಲ್ಲ. ಅವು ಸಹ ಪ್ರಿಸಿಷನ್ ಸ್ಟ್ರೈಕ್ ಮಿಸೈಲ್ಗಳು, ಅಂದ್ರೆ ನಿಖರವಾಗಿ ಹೊಡೆಯುವಂತಹ ಮಿಸೈಲ್ಗಳು. ಅವುಗಳು ಸಹ ಗಣನೀಯವಾಗಿ ಸ್ಟಾಕ್ ಫೈಲ್ ಕಡಿಮೆ ಆಗಿದೆ ಅನ್ನೋದು ಬರ್ತಿರುವಂತಹ ಮಾಹಿತಿ. ಸೊ ಹಾಗಾಗಿ ಪೆಂಟಗನ್, ಅಲ್ಲಿನ ಕೇಂದ್ರ ಕಚೇರಿ, ಆರ್ಮಿಯ ಕೇಂದ್ರ ಕಚೇರಿ, ಬಜೆಟ್ ಅಲ್ಲಿ ಕೊಟ್ಟಿರೋ ದುಡ್ಡು ಸಾಲ್ತಾ ಇಲ್ಲ, ನಮಗೆ $67 ಬಿಲಿಯನ್ ಹೆಚ್ಚುವರಿಯಾಗಿ ಕೊಡಿ ಅಂತ ಕೇಳ್ಕೊಳ್ತಾ ಇದೆ. $67 ಬಿಲಿಯನ್ ಬೇಕು ನಮಗೆ ಹೆಚ್ಚುವರಿಯಾಗಿ ಅಂತ. ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಸರ್ಕಾರ ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್, ವೆಪನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಮೀಟಿಂಗ್ ಮಾಡಿ ನಿಮ್ಮ ಪ್ರೊಡಕ್ಷನ್ ಅನ್ನ ಫಾಸ್ಟ್ ಮಾಡಿ, ನಿಮ್ಮ ಪ್ರೊಡಕ್ಷನ್ ಅನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿ ಹೆಚ್ಚುವರಿಯಾಗಿ OT ಮಾಡಿಸಿ, ಎಂಪ್ಲಾಯಿಗಳನ್ನ ಹೆಚ್ಚುವರಿ ಎಂಪ್ಲಾಯೀಸ್ ತಗೊಳ್ಳಿ, ಏನಾದರೂ ಮಾಡಿ, ನಮಗೆ ಮಿಸೈಲ್ಗಳು ಬೇಕು, ಡ್ರೋನ್ಗಳು ಬೇಕು, ಆಂಟಿ ಮಿಸೈಲ್ಗಳು, ಇಂಟರ್ಸೆಪ್ಟರ್ಗಳು ಬೇಕು, ಎಲ್ಲವೂ ಬೇಕು, ಎಲ್ಲ ಶಾರ್ಟೇಜ್ ಆಗಿದೆ ಅಂತ ಹೇಳ್ಕೊಂಡಿದೆ. ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ ಕೊಡ್ತೀವಿ, ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಅಂದಿದ್ದಾರೆ. ಬಟ್ ಅವು ಅಷ್ಟು ಸುಲಭಕ್ಕೆ ಮ್ಯಾನುಫ್ಯಾಕ್ಚರ್ ಆಗುವವಲ್ಲ. ಒಂದೊಂದು ವಿಚಾರದಲ್ಲಿಯೂ ಸಹ ಒಂದೊಂದು ಮಿಸೈಲ್ ನಾನು ಏನು ಓದ್ಕೊಂಡು ಬಂದಿದ್ದೀನಿ, ಕೆಲವು ಅವುಗಳಲ್ಲಿ 6 ತಿಂಗಳು ಬೇಕಾಗುತ್ತೆ, 3 ತಿಂಗಳು ಬೇಕಾಗುತ್ತೆ ಒಂದು 1000 ರೆಡಿ ಮಾಡೋದಕ್ಕೆ, ಕೆಲವಕ್ಕೆ 3 ವರ್ಷ ಬೇಕಾಗತ್ತಂತೆ. ಏನು ಖಾಲಿ ಆಗಿದೆಯಲ್ಲ ಅಮೆರಿಕದ ಸ್ಟಾಕ್ ಈಗ, ಅದರಲ್ಲಿ ಅದನ್ನ ಮತ್ತೆ ತುಂಬಬೇಕು ಅಂದ್ರೆ ಕೆಲವು ಆಯುಧಗಳಿಗೆ 3 ವರ್ಷ ಹಿಡಿಯುತ್ತಂತೆ ಫ್ಯಾಕ್ಟರಿಗಳಲ್ಲಿ. ಈ ನಡುವೆ ಈ ವೀಕ್ನೆಸ್ ತಿಳ್ಕೊಂಡು ರಷ್ಯಾನೋ ಚೈನಾನೋ ಅಮೆರಿಕ ವಿರುದ್ಧ ಏನಾದರೂ ಎದ್ದು ನಿಂತ್ರೆ ಅಮೆರಿಕ ಪಾಡೇನು ಅನ್ನೋದು ಡೊನಾಲ್ಡ್ ಟ್ರಂಪ್ಗೆ ಈಗ ಬಂದಿರುವ ಚಿಂತೆ. ಇಂತಹ ಪರಿಸ್ಥಿತಿಗೆ ಹೋಗಿದ್ದೀವಿ ಅನ್ನೋದನ್ನು ನಿಖರವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಯಾರು ಹೇಳಿಲ್ಲ ಅನ್ನೋದು ಟ್ರಂಪ್ ವಾದ. ನನಗೆ ಹೇಳಲಿಲ್ಲ, ಈ ವಾರ್ ಸೆಕ್ರೆಟರಿ ಏನಿದಾನಲ್ಲ ಪೀಟ್ ಹೆಕ್ಸೆತ್ ಹೇಳಲೇ ಇಲ್ಲ ನನಗೆ ಅಂತ ಬಾಯಿಗೆ ಬಂದಂಗೆ ಬೈದಿರೋದಂತ ಮೀಟಿಂಗ್ ಅಲ್ಲಿ. ಡೊನಾಲ್ಡ್ ಟ್ರಂಪ್ ಮೊದಲೇ ಟ್ವೀಟ್ಗಳಲ್ಲೇ F ಪದಗಳನ್ನ, M ಪದಗಳನ್ನ, MF ಪದಗಳನ್ನ ಸಿಕ್ಕಾಪಟ್ಟೆ ಬಳಸುವಂತಹ ಮನುಷ್ಯ ಇನ್ನು ಸೀಕ್ರೆಟ್ ಮೀಟಿಂಗ್ ನಲ್ಲಿ 4 ಗೋಡೆಗಳ ನಡುವೆ ಮಾತಾಡೋ ಮಾತುಗಳಿಗೆ ಲೆಕ್ಕ ಇರುತ್ತಾ? ಇರೋದಕ್ಕೆ ಸಾಧ್ಯನೇ ಇಲ್ಲ. ಪೀಟ್ ಹೆಕ್ಸೆತ್ಗೆ
ಅಮ್ಮ, ಅಕ್ಕ ಎಲ್ಲ ಪದಗಳನ್ನು ಬಳಸಿದ್ದಾಯ್ತಂತೆ. ನಿನ್ನಿಂದ ನನ್ನ ಮಾನ ಮರ್ಯಾದೆ ಹೋಯ್ತು, ದೇಶದ ರಕ್ಷಣೆ ಹೋಯ್ತು. ಇವತ್ತು ಚೈನಾ ಏನಾದರೂ ನಮ್ಮ ಮೇಲೆ ಮುಗಿಬಿದ್ದರೆ ನಾವು ಏನ್ ಮಾಡಿ ಸಾಯ್ಬೇಕು ಹೇಳು ಅಂತ ಕೇಳಿದ್ರಂತೆ ಟ್ರಂಪ್. ಹೆಕ್ಸೆತ್ನ. ಹೆಕ್ಸೆತ್ಗೆ ಅದಕ್ಕೆ ಉತ್ತರ ಇಲ್ಲ. ಹೆಕ್ಸೆತ್ಗೆ ಯಾರಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರ ಗೊತ್ತಿಲ್ಲ, ಅಥವಾ ಏನೂ ಆಗಲ್ಲ ಬಳಸೋಣ ಅನ್ಕೊಂಡಿದ್ರ ಗೊತ್ತಿಲ್ಲ. ಒಟ್ನಲ್ಲಿ ಇರಾನ್ ಮುಂದೆ ಈಗ ಶಾಂತಿ ಒಪ್ಪಂದಕ್ಕೆ ಅಂಗಲಾಚೋದು ಬಿಟ್ಟು ಬೇರೆ ಏನೂ ಇಲ್ಲ. ಹಾಗಾಗಿ ಪರಮಾಣು ಒಪ್ಪಂದದ ವಿಚಾರದಲ್ಲೇ ಮುಖ್ಯವಾಗಿ ಇರಾನ್ ಜೊತೆ ಒಪ್ಪಂದಗಳಾಗ್ತಾ ಇಲ್ಲ. ಯಾವುದೇ ಫೈನಲ್ ಅಗ್ರಿಮೆಂಟ್ ಆಗೋದಕ್ಕೆ ಅಡ್ಡಿ ಬರ್ತಾ ಇರೋದೇ ಪರಮಾಣು. ಸೊ ಈಗ ಅಮೆರಿಕ ಹೇಳ್ತಿದೆ ಪರಮಾಣು ವಿಚಾರವನ್ನ ನಾವು ಡ್ರಾಪ್ ಮಾಡ್ಬಿಡ್ತೀವಿ. ಇರಾನ್ ಮಾತುಕತೆಯಲ್ಲಿ ಪರಮಾಣು ವಿಚಾರನೇ ಮೆನ್ಷನ್ ಮಾಡಲ್ಲ ನಾವು. ಅದಕ್ಕೆ ಪ್ರತಿಯಾಗಿ ಹೊರ್ಮುಜ್ ಸ್ಟ್ರೈಟ್ ನ ಕಂಪ್ಲೀಟ್ ಆಗಿ ಓಪನ್ ಮಾಡಿ ಕೊಟ್ಬಿಡಿ, ಅದನ್ನ ನಾವೇ ಮಾಡಿಸಿದ್ದು ಅಂತ ಹೇಳ್ಕೊಂಡು ಜಂಬೋದಿಂದ ಬಾಳ್ತೀವಿ, ಹೇಗೋ ಮರ್ಯಾದೆ ಉಳಿಸ್ಕೊಳ್ತೀವಿ, ಮಾನ ಉಳಿಸ್ಕೊಳ್ತೀವಿ ಅನ್ನೋದು ಅಮೆರಿಕ ವಾದ. ಅದಕ್ಕೂ ಇರಾನ್ ಒಪ್ತಾ ಇಲ್ಲ ಈಗ. ಯಾಕಂದ್ರೆ ಇರಾನ್ ಗೊತ್ತಿದೆ, ಮುಗೀತು ಇವ್ರ ಕತೆ. ಆಯುಧಗಳಿಲ್ಲ ಇವ್ರ ಹತ್ರ, ದುಡ್ಡು ಸಿಕ್ಕಾಪಟ್ಟೆ ಬೇಕು, ಸಮಯನೂ ಬೇಕು ಇವ್ರಿಗೆ ಮತ್ತೆ ಸ್ಟಾಕ್ ಪೈಲ್ ಮಾಡ್ಕೊಳ್ಳೋದಕ್ಕೆ. ಬಟ್ ನಾವು 20 ವರ್ಷದಿಂದ ಶೇಖರಣೆ ಮಾಡಿ ಇಟ್ಕೊಂಡಿದೀವಿ, ಅಂಡರ್ಗ್ರೌಂಡ್ ಸಿಟಿಗಳಲ್ಲಿ ಇಟ್ಟಿದ್ದೀವಿ, ಮಿಸೈಲು ಇದೆ, ಡ್ರೋನು ಇದೆ, ಎಲ್ಲವೂ ಇದೆ ನಮ್ಮ ಹತ್ರ ಅನ್ನೋದು ಇರಾನ್ನ ಧೈರ್ಯ. ಸೊ ಇದಿಷ್ಟು ಅಮೆರಿಕಾಗೆ ಬಂದಿರುವಂತಹ ಪರಿಸ್ಥಿತಿ. ಅಮೆರಿಕ ಅಧ್ಯಕ್ಷ ಆಲ್ಮೋಸ್ಟ್ ಈಗ ಮಂಡಿಯಿರೋ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಅಲ್ಲಿನ ಸಂಸದರೇ ಹೇಳ್ಕೊಳ್ತಿದ್ದಾರೆ. ಅಮೆರಿಕ ಇರಾನ್ ಯುದ್ಧವನ್ನ ಸೋತಾಗಿದೆ ಅಂತ ಅಷ್ಟೇ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಬಂದಿರುವಂತಹ ಮಾಹಿತಿ ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.